ಎಲ್ರಿಗೂ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯನ ತಂದಿದ್ದೀನಿ. ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯಕ್ಕೆ ಬಹಳ ಪ್ರಮುಖವಾದಂತಹ ಸ್ಥಾನವಿದೆ. ಯಾರನ್ನೇ ನೀವು ಕೇಳಿ ಆರೋಗ್ಯ ಮುಖ್ಯ, ಫಿಟ್ನೆಸ್ ಆಗಿರೋದು ಮುಖ್ಯ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈಗಿನ ಕಾಲಕ್ಕಂತೂ 30 ದಾಟಿದರೆ ಸಾಕು ಫ್ಯಾಟ್ ಜಾಸ್ತಿ ಆಗಿಬಿಟ್ಟು ಕೊಲೆಸ್ಟ್ರಾಲು, ಡಯಾಬಿಟಿಸು, ಶುಗರ್ ಅಂತ ವಿವಿಧ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ. ಮತ್ತು ನೀವು ಡಾಕ್ಟರ್ಸ್ನ ಕೇಳಿದರೆ ಅವರು ಜಾಸ್ತಿ ಆಯಿಲ್ ಕಂಟೆಂಟ್ ಇರುವಂತಹ ಪದಾರ್ಥಗಳನ್ನ ಕಡಿಮೆ ಮಾಡಿ ಅಂತ ನಮಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ನಿಮಗೆ ಏನು ಹೇಳ್ತಾ ಇರುವ ವಿಷಯ ಅಂತಂದರೆ, AMC ವಿತೌಟ್ ಆಯಿಲ್ ಕುಕ್ಕರ್ ಅಂದರೆ ಯಾವುದೇ ರೀತಿಯ ಎಣ್ಣೆನ ಬಳಸದೆ ಸುಲಭವಾಗಿ ರುಚಿಕರವಾದಂತಹ ಅಡುಗೆ ಮಾಡೋದು ಅಂತ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಅವ್ರ ಬಾಯಲ್ಲೇ ಕೇಳೋಣ. ಸರ್ಜಿಕಲ್ ಅಲ್ಲ, ಕುಕ್ವೇರ್ಸ್ಗೆ ಸಪ್ರೇಟ್ ಥಿಕ್ನೆಸ್ ಕೊಡಬೇಕಾಗುತ್ತೆ. ಸೊ ಆ ಥಿಕ್ನೆಸ್ ಪರ್ಪಸ್ ಬಂದು ಇದು ಸರ್ಜಿಕಲ್ ಇಕ್ವಲೆಂಟ್ ಮತ್ತು ಪೇಟೆಂಟೆಡ್. ಹಾಗಾಗಿ ಇದನ್ನು ನಾವೇನು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ, ನಾವು ಕುಕ್ ಮಾಡುವಾಗ ಪ್ರತಿಯೊಂದು ಪಾತ್ರೆ, ಬೇರೆ ಎಲ್ಲ ಪಾತ್ರೆಗಳು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಅವು ಏನಾಗುತ್ತೆ, ಬರ್ತಾ ಬರ್ತಾ ಯೂಸ್ ಮಾಡ್ತಾ ಸವಿಯುತ್ತೆ, ಒಳಗಡೆ ಸಣ್ಣ ಸಣ್ಣ ಸುತ್ತಗಳಾಗುತ್ತೆ ಅಲ್ವಾ. ಆಯಿಲ್ಲೆಸ್ ಮಾಡೋಕ್ಕಾಗತ್ತಾ? ಕೆಲವೊಂದು ಪಾತ್ರೆಗಳಲ್ಲಿ ಆಯಿಲ್ ಆಗದೆ ಎಷ್ಟೇ ಒಳ್ಳೆ ಪಾತ್ರೆ ಹಾಕಿದ್ರು ಆಯಿಲ್ಲೆಸ್ ಮಾಡೋಕ್ಕಾಗುತ್ತೆ. ಬಟ್ ಇದರಲ್ಲಿ ನಾವು ಆಯಿಲ್ಲೆಸ್ ಆಗಿ ಕುಕ್ ಮಾಡಿ ಒಂದು ತೋರಿಸ್ತಾ ಇದ್ದೀವಿ. ಜರ್ಮನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಜರ್ಮನ್ ಪ್ರಾಡಕ್ಟ್ಸ್ ಇದೆ. ಈ ಪ್ರಾಡಕ್ಟ್ಸ್ 60 years ಓಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಇವತ್ತು ನೀವೇ ಬಂದಿರೋ ಕಂಪನಿ ಅಲ್ಲ. ಹೆಂಗೆ ಅಂದರೆ, ಎಷ್ಟೋ ಜನದ ನಾನು ಚಿತ್ರದುರ್ಗದಲ್ಲಿ ಸ್ಟಾರ್ಟ್ ಮಾಡಿದಾಗ, ನಮ್ಮ ಮನೆಯಲ್ಲಿ ನನಗೆ ಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದಾಗ 6 years ಬ್ಯಾಕ್ ಒಂದು ಸ್ಮಾಲ್ ಸೆಷನ್ಗೆ ಹೋಗಿದ್ದೆ. ಇಷ್ಟ ಆಯಿತು, ನೋಡ್ಬಿಟ್ಟು ಹಂಗೆ ಆಲ್ರೆಡಿ ಒಂದು ಬಿಸ್ನೆಸ್ ಅಲ್ಲಿದ್ದೀನಿ, ಮತ್ತೆ ಬೇಡ ಅಂದ್ಕೊಂಡು ಬಂದ್ಬಿಟ್ಟೆ. ನೆಕ್ಸ್ಟ್ ನನಗೆ ಈಗ ಒಂದು ಜೂನ್ ಮಂತಲ್ಲಿ ನನ್ನ ಫ್ರೆಂಡ್ ಮತ್ತೆ ಅಪ್ರೋಚ್ ಮಾಡೋದು, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್, ಒಂದು ಸರಿ ನೋಡು, ಯಾಕೆ ನೋಡ್ಕೊಂಬಂದು ಸುಮ್ಮನೆ ಆಗ್ಬಿಟ್ಟಲ್ಲ, ಯಾಕೆ ಬಿಸ್ನೆಸ್ ಮಾಡು, ಚೆನ್ನಾಗಿದೆ ಪ್ರಾಡಕ್ಟ್ಸ್. ಇಲ್ಲ, ನಂಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ನನ್ನ ಹಸ್ಬೆಂಡ್ ಒಂದು ಯಾವುದಾದ್ರೂ ಮಾಡಮ್ಮ, ಆಲ್ರೆಡಿ ಗೌರ್ಮೆಂಟ್ ಅಫಿಷಿಯಲ್ಲು, ಮತ್ತೆ ಫ್ಯಾಮಿಲಿ ವೆಲ್ ಸೆಟಲ್ಡ್, ಮತ್ತೆ ಹಸ್ಬೆಂಡ್ ಗೌರ್ಮೆಂಟ್ ಅಫಿಷಿಯಲ್ ಫ್ರೆಂಡ್ಸ್, ಇವ್ರು ನಮ್ಮ ಫ್ರೆಂಡ್ಸ್ ಶಾಲಿನಿ ಅಂತ. ಇವರು ಮುಂಚೆ ತುಂಬ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ರು. ಇವರಿಗೆ AMC ಎಂಬ ಕಂಪ್ನಿಯ ಬಗ್ಗೆ ಮಾಹಿತಿನ ತಿಳ್ಕೊಂಬಿಟ್ಟು ಆ ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ಅವರ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಬಿಟ್ಟು ಇವರು ಫಸ್ಟ್ ಅದನ್ನು ಯೂಸ್ ಮಾಡಿದರು. ಯೂಸ್ ಮಾಡಿದಾದ ನಂತರ ಇವ್ರಿಗೆ ಅದು ಒಂಥರ ಹೋಮ್ ಫೀಲ್ ಅನ್ನಿಸ್ತು. ಆಮೇಲೆ ಇವರು ಆ ಪ್ರಾಡಕ್ಟ್ ಬಗ್ಗೆ ಕಂಪ್ನಿಗೆ ಕೇಳಿದಾಗೆ ಹೆಚ್ಚಿನ ಮಾಹಿತಿನ ಮತ್ತು ಡೆಮೋ ಕ್ಲಾಸಸ್ ಎಲ್ಲ ಕೊಟ್ಟರು. ಹಾಗಾಗಿ ಇವರು ಅದು ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ಆವಾಗ ಅಲ್ಲಿರೋ ವಿಷಯನೆಲ್ಲ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಜನರಿಗೆಲ್ಲ ಅವೇರ್ನೆಸ್ನ ಮೂಡಿಸಿದ್ರು. ಹಾಗೆ ಇದೊಂದು ಒಳ್ಳೆಯ ಟ್ರಸ್ಟೆಡ್ ಕಂಪ್ನಿ ಇದು. ಹಾಗೆ ಇದ್ರ ಬಗ್ಗೆ ನಾವು ಬೇರೆಯವ್ರಿಗೆ ಮಾಹಿತಿ ಕೊಟ್ಟು ಆ ಪ್ರಾಡಕ್ಟನ್ನ ತರಿಸ್ಕೊಟ್ರೆ ಕಂಪ್ನಿಯಿಂದ ಇಷ್ಟು % ಅಂತ ಸ್ಯಾಲ್ರಿನ ಕೊಡ್ತಾರೆ. ಹಾಗೆ ಇವ್ರ ಬಗ್ಗೆ ಮಾಹಿತಿನ ನಾನು ತಿಳಿಸಿದ್ದೀನಿ. ಈಗ ಈ ಪ್ರಾಡಕ್ಟ್ ಬಗ್ಗೆ ಏನೇನಿದೆ ಅಂತ ಅವರಲ್ಲೇ ತಿಳ್ಕೊಳ್ಳೋಣ. ನೀವೇನಾದರೂ ಓನ್ ಬಿಸ್ನೆಸ್ ಮಾಡಬೇಕು, ನಿಮ್ಮ ಹತ್ರ ಬಂಡವಾಳ ಇಲ್ಲ ಅಂತಂದರೆ ಯೋಚನೆ ಮಾಡಬೇಡಿ. ಈ ಒಂದು ನಾನು ಕಂಪ್ನಿ ಹೇಳ್ತಿದ್ದೀನಲ್ವ, ಈ ಒಂದು ಕಂಪ್ನಿ ಟ್ರಸ್ಟೆಡ್ ಕಂಪ್ನಿ. ಈ ಕಂಪ್ನಿಯಲ್ಲಿ ಏನಂದರೆ, ಅವರ ಒಂದು ಪ್ರಾಡಕ್ಟ್ನ ನಾವು ತೊಗೊಂಬಿಟ್ಟು ಬಳಸಿಬಿಟ್ಟು ಆ ಒಂದು ಪ್ರಾಡಕ್ಟ್ ನಾವು ಇನ್ನೊಬ್ಬರಿಗೆ ಸೇಲ್ ಮಾಡಿ, ಹಾಗೆ ಆ ಕಂಪ್ನಿಯ ಬಗ್ಗೆ ಮಾಹಿತಿ ಕೊಟ್ಟರೆ ಇಷ್ಟು ಅಂತ ಸ್ಯಾಲ್ರಿ ಕೊಡ್ತಾರೆ. ಈ ಕಾಲದಲ್ಲಿ ನಾವು ಏನು ಬಂಡವಾಳ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಂತೂ ಆಗಲ್ಲ. ಆವಾಗ ನಾವು ಮನೆಯಲ್ಲೇ ಇದ್ಬಿಟ್ಟು ಈ ರೀತಿಯಾದಂತಹ ಬಿಸ್ನೆಸ್ ಮಾಡಿ ನಾವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಖಂಡಿತ ಇಲ್ಲ ಅಲ್ವಾ ಅನ್ಸುತ್ತೆ ನಿಮಗೆ? ನಾವು ಚೆನ್ನಾಗಿ ಮಾಡ್ಕೊಂಡು ತಿಂತೀವಿ, ಒಳ್ಳೆದೇನೋ ತರ್ತೀವಿ, ಖಂಡಿತ ಉಳ್ಕೊಂಡು ಒಳ್ಳೆಯದು ಆರ್ಗ್ಯಾನಿಕ್ ಎಲ್ಲ ತರ್ತೀವಿ, ಅದನ್ನು ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಿದ್ದೀವಿ. ಏನಿದ್ರು ತರೋತಂಗೆ ಕಷ್ಟ, ಆಮೇಲೆ ನಾವು ಅದನ್ನ ಹೆಂಗೆ ಯೂಸ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಅದರಲ್ಲಿರೋ ನ್ಯೂಟ್ರಿಷನ್ಸ್ ಇದೆಯಾ ಅಥವಾ ಹಾಳಾಗೋಗಿದೆಯಾ ಏನೂ ಗೊತ್ತಿಲ್ಲ. ಮತ್ತು ಆರ್ಗ್ಯಾನಿಕ್ ಫಾರ್ಮೇಟೆಡ್ ಏನೂ ಗೊತ್ತಿಲ್ಲ. ಈಗ ನಾವು ವೆಜಿಟೇಬಲ್ಸ್ ಏನೇ ತಂದ್ರೂ ಕಣ್ಣಿಗೆ ಪ್ರೀತಿ ಆಗೋದಿಲ್ಲ ತಗೊಂಡಿರ್ತೀವಿ. ಅದೆಲ್ಲ ಎಷ್ಟು ಪೆಸ್ಟಿಸೈಡ್ಸ್ ಆಗಿರ್ತಾರೋ, ಎಷ್ಟು ಏನೋ ಹಾಕಿರ್ತಾರೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಇತ್ತು, ಒಂದು ವರ್ಷಕ್ಕೆ ಒಂದು ಬೆಳೆ ಅಥವಾ 2 ಬೆಳೆ. ಈಗ 265 ದಿನನೂ ಎಲ್ಲ ಸೀಸನಲ್ಲೂ ಎಲ್ಲ ಐಟಮು ಸಿಗುತ್ತೆ. ಸ್ಮಾಲ್ ನೀವೇ ತಗೋತೀರಾ ಅಂತ ಅನ್ನುವಾಗ ಅದರದ್ದೇ ಆದಂಥ ಸೈಜ್ ಇದೆ, ಅದರದ್ದೇ ಆದಂಥ ಪ್ರೈಸ್ ಇದೆ, ಅದರದ್ದೇ ಆದಂಥ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮಲ್ಲಿ ಹೋಗಿನೇ ತಗೋಬೇಕು. ಸುಮ್ಮನೆ ಈಗ ಬಂದು ಕೊಟ್ಬಿಡು ಇದೊಂದು ಆರ್ಡರ್ ಕೊಡೋದ್ರೆ ಖಂಡಿತ ಬರೋದಿಲ್ಲ. ಅವ್ರು ನಿಮ್ಮ ಫ್ಯಾಮಿಲಿಗೆ ಏನು ಸೂಟ್ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಆ ಸೈಜಲ್ಲಿ ನೀವು ಯಾರು ಇಷ್ಟಪಡ್ತೀರೋ ಅವರು ಪರ್ಚೇಸ್ ಮಾಡ್ಕೋಬೋದು. ಇವನ್ ಸಿಂಗಲ್ಲು ತಗೋಬೋದು, ಡಬಲ್ಲು ತಗೋಬೋದು, ಇಲ್ಲ ಪ್ಯಾಕೇಜ್ ವೈಸ್ ತಗೋಬೋದು.
ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ BBS ಬ್ಯಾಕ್ ಕರೋನಾಗಿಂತ 1 ಇಯರ್ ಮುಂಚೆ ಪರ್ಚೇಸ್ ಮಾಡಿದೆ. 5 years ಇಂದಾನೆ ಯೂಸ್ ಮಾಡ್ತಿದ್ದೀನಿ. ಇದು ಯಾವ್ದು ಓರಿಫ್ಲೇಮ್, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದವರಿಗೆ ಯಾವ್ದು ಓರಿಫ್ಲೇಮ್ ಏನೋ ಗಿಫ್ಟ್ ಬಂದ್ಬಿಟ್ಟು ಇವಳಿಗೆ ಏನು ನಮ್ಮ ಹಳ್ಳಿಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ವಿ, ಜೋಳ ಬೆಳೆದ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆಗಿರೋದ್ರಿಂದ ಎಲ್ಲರೂ ಕಾಂಡೆ ಆಫರ್ಸ್ ಮಾಡ್ತಾರೆ. ಯಾರಿಗೆ ಕಸ್ಟಮರ್ ಆಗ್ಬೇಕು, ನೀವು ಕಸ್ಟಮರ್ ಆಗಿ ಯೂಸ್ ಮಾಡ್ಬೇಕು. ಬೈ ಮಾಡಿದ್ರೆ ಮಾತ್ರ ನೀವು ಬೈ ಮಾಡಿ ತಗೊಂಡಾಗ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಅದು ಇಲ್ಲಿಂದ ಇರೋದು ಪ್ರತಿಯೊಂದು ನಿಮಗೆ ಕಂಪನಿನೇ ಕೊಡೋದ್ರಿಂದ ನಾವು ಹೈಡನ್ ಸಿಗಲ್ಲ, ಮತ್ತೆ ನಾವು ಓಪನ್ ಸಿಗ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಕಮಿಷನ್ ಎಕ್ಸ್ಪೀರಿಯನ್ಸ್ ಆಗೋ ತನಕ ಯಾವುದೇ ಆಮೇಲೆ ಬರ್ತಾ ಬರ್ತಾ ಒಂದು ಅದು ಹೇಳ್ಕೊಡ್ತೀವಿ. ಕಂಪ್ನಿಯಿಂದ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಇರುತ್ತೆ. ಇಲ್ಲ ನಾವು ಸಪ್ರೇಟ್ ಆಗಿ ಬಿಸ್ನೆಸ್ ಕೌನ್ಸಿಲಿಂಗ್ ಕೂಡ ಮಾಡ್ಕೊಡ್ತೀವಿ. ಆ ಬಿಸ್ನೆಸ್ ವೈಸ್ ನೀವು ಕೌನ್ಸಿಲಿಂಗ್ ಕೊಟ್ಟಾಗ ನಮ್ಮ ಸೀನಿಯರ್ ಹೇಳ್ಕೊಡ್ತಾರೆ. ಬಿಸ್ನೆಸ್ ವೈಸ್ ನಾವು ಅಷ್ಟು ಪರ್ಫೆಕ್ಟ್ ಆಗಿಲ್ಲ. ಇಲ್ಲ ಡೆಪಾಸಿಟ್ ಏನಾದರೂ ಇಡಬೇಕಾ ಅಮೌಂಟ್? ಆ ಥರ ಇಲ್ಲ. ನೀವು ಅಮೌಂಟ್ ಕಟ್ಟಿದ್ರಿ ಅಂದರೆ ಇಲ್ಲ ನಿಮ್ಮ ಮನೇಲಿ ಇರಬೇಕು. ನೀವು ಯೂಸ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿಯಾದಂತಹ ಒಂದು ಡೆಮೋ ಕ್ಲಾಸ್ನ ಕೊಟ್ಬಿಟ್ಟು ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕ್ತೀನಿ. ಹಾಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೊಬೋದು. ಫ್ರೆಂಡ್ಸ್, ಇಷ್ಟಾಗಿತ್ತು ಈ ಒಂದು ವಿಡಿಯೋ. ಮುಂಬರುವಂತಹ ವಿಡಿಯೋದಲ್ಲಿ AMC ಕಂಪ್ನಿಯ ಒಂದು ಪ್ರಾಡಕ್ಟ್ನ ಹೇಗೆ ಬಳಸೋದಂದರೆ, ಈ ಒಂದು ಪ್ರಾಡಕ್ಟ್ ಫ್ರೆಂಡ್ಲಿ ಆಗಿರುತ್ತೆ, ಆಯಿಲ್ ಇಲ್ಲದೆ ಯಾವ ರೀತಿ ನಾವು ಕುಕ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.